ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಭಾನುವಾರ ರಾತ್ರಿ ಕೈದಿಗಳು ಜೈಲರ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ವಿಡಿ ಕುಂಬಾರ್ ಅವರ ಕೈ ಮುರಿದಿತ್ತು. ಜೈಲು ಸಿಬ್ಬಂದಿ ಅವರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಿದರು. ಮಹಲಿಂಗಪುರದಿಂದ ಬಂಧಿಸಲ್ಪಟ್ಟ ಗ್ಯಾಂಗ್ನ ಸದಸ್ಯರು ತಮ್ಮ ನಡುವೆ ಜಗಳವಾಡುವುದನ್ನು ತಡೆಯಲು ಪ್ರಯತ್ನಿಸಿದಾಗ ಅವರ ಮೇಲೆ ಹಲ್ಲೆ ನಡೆಸಿದ್ದರು. ಆರೋಪಿಗಳಾದ ಜಾಕಿರ್ ಹುಸೇನ್, ಫಯಾಜ್ ಮಕಾಂದಾರ್, ಅಶೋಕ್ ನಾಯ್ಕೋಡಿ ಮತ್ತು ಅರ್ಫತ್ ತಾಳಿಕೋಟೆ ಜೈಲರ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಹೊರಗಡೆ ಬರ್ತಾರೆ. ಆ ಟೈಮಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಆದಾಗ ಈ ಕಡೆಯಿಂದ 4 ಜನ ಆರೋಪಿ ಹೊರಗಡೆ ಬಂದು ಸರ್ಕಲ್ 2 ಅಲ್ಲಿ ಕೆಲವು ಆರೋಪಿ ಮೇಲೆ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ವಿಡಿ ಸೂಪರಿಂಟೆಂಡೆಂಟ್ ನಮ್ಮ ವಿಡಿ ಕುಂಬಾರ್ ಮತ್ತೆ ಅವ್ರ ಕೆಲವು ಸ್ಟಾಫ್ ಅವರಿಗೆ ಮತ್ತೆ ವಾಪಸ್ ಕಳ್ಸಕ್ಕೆ ನೋಡಿದ್ರು. ಆದರೆ ಅವ್ರ ಕರ್ತವ್ಯಕ್ಕೆ ಅವ್ರಿಗೆ ಅವ್ರ ಮಾತು ಕೇಳಿಲ್ಲ. ಅವ್ರ ಕರ್ತವ್ಯಕ್ಕೆ ಅವರು ಅಡ್ಡಪಡಿಸಿದ್ರು. ಮತ್ತೆ ಅಲ್ಲಿ ಇನ್ನೊಬ್ಬರು ಸೆಟ್ ಆಫ್ ಆರೋಪಿ ಯಾರು ಇರ್ತಾರೆ, ಇನ್ನಿಬ್ರು ಆರೋಪಿ ಯಾರು ಇರ್ತಾರೆ, ಅವರಿಗೆ ಹೊಡೆಯೋಕ್ಕೆ ನೋಡಿದ್ರು. ಈ ಘಟನೆಯಲ್ಲಿ 4 ಜನ ವಿರುದ್ಧ ನಾವು ವಿಡಿ ಕುಂಬಾರ್ ಕಂಪ್ಲೇಂಟ್ ಮೇಲೆ 4 ಜನ ವಿರುದ್ಧ FIR ಮಾಡಿದ್ದೀವಿ. ಆ 4 ಜನ ಆರೋಪಿ ಜಾಕಿರ್ ಹುಸೇನ್, ಸನ್ ಆಫ್ ಅಬ್ದುಲ್ ಗಫಾರ್, ಫಯಾಜ್ ಕರಿಷ್ಮಾ, ಸಚಿನ್ ಅಶೋಕ್ ಮತ್ತೆ ಅರಾಫತ್, ಈ 4 ಜನ ಆಲ್ರೆಡಿ ಅಲ್ಲಿ ಇನ್ಮೇಟ್ಸ್ ಇದ್ದಾರೆ. ನಮ್ಮಲ್ಲಿ ಕ್ರೈಮ್ ನಂಬರ್ 6/2026 ಮಹಾಲಿಂಗಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಆಲ್ರೆಡಿ JC ಮಾಡಲಾಗಿತ್ತು. 4 ಜನ ಆ ಕೇಸಲ್ಲಿ ಇದ್ದಾರೆ. ಅವ್ರ ವಿರುದ್ಧ ನಾವು ಇನ್ನೊಂದು ಹೊಸ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಕ್ರೈಮ್ ನಂಬರ್ 61/2026 ಅಲ್ಲಿ ಅಂಡರ್ ಸೆಕ್ಷನ್ 121, 132 ರೆಡ್ ವಿತ್ 3 ಸಬ್-ಕ್ಲಾಸ್ 5. ನಾವು ಈ ಕೇಸಲ್ಲಿ ಅವ್ರದ್ದು ಮತ್ತೆ ಫರ್ದರ್ ಪ್ರೊಸೆಸಲ್ಲಿ ಬಾಡಿ ವಾರಂಟ್ ತಗೊಂಡಿದ್ದೀವಿ. ಯಾವ ಕಾರಣ ಈ ಜಗಳ ಆಯಿತು ಅಂತ ನಾವು ಮತ್ತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ ಅವರು ಎಲ್ಲ ಸ್ಪಾಟ್ಗೆ ನಾವು ವಿಸಿಟ್ ಆಲ್ರೆಡಿ ಮಾಡಿದ್ದೀವಿ. ಸೂಪರಿಂಟೆಂಡೆಂಟ್ ಕಂಡೀಷನ್ ಕೂಡ ಈಗ ಆರಾಮಿದ್ದಾರೆ. ಇನ್ನು ಮುಂದೆ ಈ ಥರ ಘಟನೆ ನಡಿಬಾರದು ಅಂತ ನಾವು ಜೈಲ್ ಅಥಾರಿಟಿ ಜೊತೆ ಡಿಸ್ಕಸ್ ಮಾಡಿ ಮತ್ತೊಮ್ಮೆ ಸರಿ ಅವರಿಗೆ ಯಾವ ರೀತಿ ಕಾಪರೇಷನ್ ಕೊಡಬೇಕು ಅಂತ ಕೊಡ್ತೀವಿ. ಸರ್, ಈ ಪ್ರಕರಣದಲ್ಲಿ ಕೈದಿಗಳು ಯಾವ ಪ್ರಕರಣದಲ್ಲಿ ಈಗಾಗಲೇ ಹೇಳಿದ್ದೀನಿ, ಮಹಾಲಿಂಗಪುರ ಕ್ರೈಮ್ ನಂಬರ್ 6/26 ಅಲ್ಲಿ ಈ 4 ಜನ ಅದರಲ್ಲಿ ಡಕಾಯಿತಿ ಕೇಸ್ ಮೇಜರ್ ಸೆಕ್ಷನ್ ಹೇಳ್ತೀವಿ. ಡಕಾಯಿತಿ ಕೇಸಲ್ಲಿ ಬಂದಿದ್ದಾರೆ.